ಡಸ್ ಆರ್ಟಿಕಲ್ 361 ಬಾರ್ ಜುಡಿಷಿಯಲ್ ರಿವ್ಯೂ ಆಫ್ ದ ಗವರ್ನರ್ಸ್ ಆಕ್ಷನ್. ಸೊ 4ನೇ ಪ್ರಶ್ನೆಯಲ್ಲಿ ಆಲ್ರೆಡಿ ನಾವು ಇಮ್ಯುನಿಟೀಸ್ ಅಂತ ಹೇಳ್ತಾ ಇದೀವಿ, ಹೌದಾ? ಸೊ 361ನೇ ವಿಧಿಯ ಪ್ರಕಾರ ನ್ಯಾಯಾಂಗೀಯ ವಿಮರ್ಶೆಗಳನ್ನ ಮಾಡಬಹುದಾ? ಸೊ ಡಸ್ ಆರ್ಟಿಕಲ್ 361 ಬಾರ್ ಜುಡಿಷಿಯಲ್ ರಿವ್ಯೂ ಆಫ್ ಗವರ್ನರ್ಸ್ ಆಕ್ಷನ್ಸ್. ಸೊ ಇಲ್ಲಿ ರಾಜ್ಯಪಾಲರಿಗೆ 361ನೇ ವಿಧಿಗೆ ಅನುಸಾರವಾಗಿ 200ನೇ ವಿಧಿಯಲ್ಲಿ ನ್ಯಾಯಾಂಗೀಯ ವಿಮರ್ಶೆಯನ್ನು ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ಸೊ ಆರ್ಟಿಕಲ್ 361 ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, ದ ಗವರ್ನರ್ ವಿಚ್ ಇಸ್ ಹ್ಯಾವಿಂಗ್ ದ ಅಬ್ಸಲ್ಯೂಟ್ ಪವರ್ ಟು ಹ್ಯಾವ್ ದಟ್ ಇಮ್ಯುನಿಟೀಸ್. ದ ಗವರ್ನರ್ ಹ್ಯಾಸ್ ದ ಅಬ್ಸಲ್ಯೂಟ್ ಪವರ್ಸ್ ಟು ಹ್ಯಾವ್ ದ ಇಮ್ಯುನಿಟೀಸ್. ಅಂದ್ರೆ 361ನೇ ವಿಧಿಗೆ ಅನುಸಾರವಾಗಿ ಸಂಪೂರ್ಣವಾಗಿ ರಾಜ್ಯಪಾಲರಿಗೆ ಸವಲತ್ತುಗಳಿರುವಂತದ್ದನ್ನು ನೋಡ್ತೀವಿ, ವಿಶೇಷ ಸವಲತ್ತುಗಳಿರುವಂತದ್ದನ್ನು ನೋಡ್ತೀವಿ. ದ ಗವರ್ನರ್ ಇಸ್ ನಾಟ್ ಎಟ್ ಆಲ್ ರೆಸ್ಪಾನ್ಸಿಬಲ್ ಟು ದ ಕೋರ್ಟ್ಸ್. ನ್ಯಾಯಾಂಗೀಯ ವ್ಯವಸ್ಥೆಗೆ ಅವರು ಜವಾಬ್ದಾರರಾಗಿರೋದಿಲ್ಲ ಅಥವಾ ಹೊಣೆಗಾರರಾಗಿರೋದಿಲ್ಲ. ಸೊ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಮೀನ್ಸ್ ದ ಗವರ್ನರ್ ಹ್ಯಾಸ್ ಅಬ್ಸಲ್ಯೂಟ್ ಇಮ್ಯುನಿಟಿ ಫ್ರಮ್ ಬೀಯಿಂಗ್ ಪರ್ಸನಲಿ ಸಬ್ಜೆಕ್ಟೆಡ್ ಟು ದ ಕೋರ್ಟ್ ಪ್ರೊಸೀಡಿಂಗ್ಸ್. ಅಲ್ಲಿ ಸಂಪೂರ್ಣವಾಗಿ ಸವಲತ್ತು ಕೊಟ್ಟಿರುವಂತದ್ದನ್ನು ನೋಡ್ತೇವೆ.